ಸ್ನೇಹಿತರೆ, ರೇಷನ್ ಕಾರ್ಡ್ ಆಧಾರಿತ ಯಾವುದಾದರೂ ಅಥೆಂಟಿಕೇಶನ್ ಮಾಡುವಂತಹ ಸರ್ಕಾರದ ಸೇವೆ ಇದ್ದರೆ ಡಿಜಿಲಾಕರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಇದ್ದರೆ ಸೇವಾ ಸಿಂಧುವಲ್ಲಿ ಆಗಲಿ ಯಾವುದೇ ಪೋರ್ಟಲಲ್ಲಿ ಅಥೆಂಟಿಕೇಶನ್ ಮಾಡೋಕ್ಕೆ ಈಸಿ ಆಗುತ್ತೆ. ಆದರೆ ಡಿಜಿಲಾಕರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ನೀವು ಇಲ್ಲಿ ಯಾವುದೇ ಸೇವೆನ ಈ ಅಥೆಂಟಿಕೇಶನ್ ಮಾಡೋಕ್ಕೆ ಆಗಲ್ಲ. ಆ ಕಾರಣದಿಂದ ಡಿಜಿಲಾಕರಲ್ಲಿ ನಾವು ಇವತ್ತು ಯಾವ ರೀತಿಯಾಗಿ ನಮ್ಮ ರೇಷನ್ ಕಾರ್ಡನ್ನು ಆ್ಯಡ್ ಮಾಡಬೇಕು ಅನ್ನೋದರ ಬಗ್ಗೆ ಇದೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಕೊನೆವರೆಗೂ ನೀವು ಡಿಜಿಲಾಕರಲ್ಲಿ ಯಾವ ರೀತಿಯಾಗಿ ರೇಷನ್ ಕಾರ್ಡನ್ನು ಆ್ಯಡ್ ಮಾಡಬಹುದು ಎಂಬುದನ್ನು ಕಲಿಬಹುದು. ಬನ್ನಿ, ಸಮಯವನ್ನು ವ್ಯರ್ಥ ಮಾಡದೆ ವಿಡಿಯೋ ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸರ್ಕಾರದ ಸೇವೆಗಳು ಮತ್ತು ಲೇಟೆಸ್ಟ್ ಅಪ್ಡೇಟ್ ಪಡೆಯೋಕ್ಕೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸಿಂಪಲ್ ಆಗಿ ನಿಮ್ಮ ಡಿಜಿಲಾಕರನ್ನು ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಬಂದರೆ ಈ ರೀತಿಯಾದಂಥ ಒಂದು ಸ್ಟೇಟ್ ಅಂದರೆ ರಾಜ್ಯ ಸರ್ಕಾರಗಳ ಅಧಿಕೃತ ಲಾಂಛನಗಳ ಗುರುತಿರುತ್ತೆ. ಓಪನ್ ಮಾಡಿದ ನಂತರ ಎಲ್ಲ ರಾಜ್ಯಗಳ ಒಂದು ಅಧಿಕೃತ ಸೇವೆ ಒದಗಿಸುವಂಥ ಟ್ಯಾಬ್ಗಳು ಇರ್ತವೆ. ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಚಿಹ್ನೆ ಇದೆಯಲ್ಲ, ಗಂಡ ಬೇರುಂಡ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ನಮ್ಮ ಕರ್ನಾಟಕ ಸರ್ಕಾರದಿಂದ ಅಥವಾ ಖಾಸಗಿ ಸಂಸ್ಥೆಗಳಿಂದ ಪ್ರೊವೈಡ್ ಮಾಡುವಂತಹ ಎಲ್ಲ ಸೇವೆಗಳು ಸರ್ಟಿಫಿಕೇಟ್ಗಳು ಇಲ್ಲಿ ಇರ್ತವೆ. ಇಲ್ಲಿ ಸಿಂಪಲ್ ಆಗಿ ನೀವು ಮೇಲ್ಗಡೆ ಕಾಣಿಸ್ತಿರ್ಬೋದು ನಿಮಗೆ ಸರ್ಚ್ ಬಾರ್ ಇದೆಯಲ್ಲ, ಸರ್ಚ್ ಐಕನ್, ಈ ಸರ್ಚ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಸರ್ಚ್ ಬಾರ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನೀವು ಟೈಪ್ ಮಾಡಬೇಕು ರೇಷನ್ ಕಾರ್ಡ್ ಅಂತ. ನಾನಿಲ್ಲಿ ರೇಷನ್ ಕಾರ್ಡ್ ಅಂತ ಟೈಪ್ ಮಾಡಿದಿಲ್ಲ. ಈ ರೇಷನ್ ಕಾರ್ಡ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಕೆಳಗಡೆ ಈ ರಿಸಲ್ಟ್ ಬರುತ್ತೆ. ರೇಷನ್ ಕಾರ್ಡ್, ಫುಡ್, ಸಿವಿಲ್ ಸಪ್ಲೈ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಂತ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ತರಹದ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುವಂತಹ ಒಂದು ಹೆಸರು ಏನಿದೆಯಲ್ಲ ಅಲ್ಲಿ ಶೋ ಆಗುತ್ತೆ. ರೇಷನ್ ಕಾರ್ಡು ಮಾಲೀಕರು ಅಂದರೆ ಫ್ಯಾಮಿಲಿ ಹೆಡ್ ಯಾರಿರ್ತಾರೆ ಅವರ ಹೆಸರು ಆಧಾರ್ ಕಾರ್ಡ್ಲಿರುವಂತೆ ಈ ರೀತಿಯಲ್ಲಿ ಕಾಣುತ್ತೆ. ಕೆಳಗಡೆ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕು. ರೇಷನ್ ಕಾರ್ಡ್ ನಂಬರ್ ಅಂತ ಇರುತ್ತಲ್ಲ, ಆ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಕನ್ಸೆಂಟ್ ಮೇಲೆ ಟಿಕ್ ಮಾರ್ಕ್ ಮಾಡಿ ಇಲ್ಲಿ ಗೆಟ್ ಡಾಕ್ಯುಮೆಂಟ್ ಇದೆಯಲ್ಲ, ಈ ಗೆಟ್ ಡಾಕ್ಯುಮೆಂಟ್ ಅಂತ ಕಾಣಿಸ್ತಿರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಂತ ಒಂದು ಟ್ಯಾಬ್ ಇರುತ್ತಲ್ಲ ಕೆಳಗಡೆ, ಆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡು ಫ್ಯಾಚಿಂಗ್ ಡೀಟೇಲ್ಸ್ ಅಂತ ಬರ್ತಾ ಇರುತ್ತೆ. ಫ್ಯಾಚ್ ಆಗ್ತಾ ಇರುತ್ತೆ. ಅದು ಫ್ಯಾಚ್ ಆದ ಕೆಲವೊಂದು 10ರಿಂದ 15 ಸೆಕೆಂಡ್ಗಳ ನಂತರ ನಿಮ್ಮ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಲಿಸ್ಟಲ್ಲಿ ರೇಷನ್ ಕಾರ್ಡು ಬರುತ್ತೆ. ಆ ರೇಷನ್ ಕಾರ್ಡು ಈ ರೀತಿಯಾಗಿ ಅದು ನಿಮ್ಮ ಡಿಜಿಲಾಕರಲ್ಲಿ ಆ್ಯಡ್ ಆಗುತ್ತೆ. ನೋಡಿ, ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಮ್ಮ ರೇಷನ್ ಕಾರ್ಡು ನಮ್ಮ ಡಿಜಿಲಾಕರ್ ಇಶ್ಯೂಡ್ ಡಾಕ್ಯುಮೆಂಟ್ ಟ್ಯಾಬಲ್ಲಿ ಆ್ಯಡ್ ಆಗಿದೆ. ಇವಾಗ ನೀವು ಮತ್ತೆ ಈ ಸೇವಾ ಸಿಂಧು ಪೋರ್ಟಲಲ್ಲಿ KYC ಅಪ್ಡೇಟ್ ಮಾಡೋದು ಹೇಗಂತ ಗೊತ್ತಿಲ್ಲ ಅಂದರೆ ಅದರ ಒಂದು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ನಿಮ್ಮ KYCನ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ್ರೆ ರೇಷನ್ ಕಾರ್ಡ್ ಮೇಲೆ ಅಥೆಂಟಿಕೇಶನ್ ಆಗುವಂಥ ಯಾವುದೇ ಸರ್ಕಾರದ ಸೇವೆ ಆಗಲಿ ನೀವು ಈಸಿಯಾಗಿ ಅಥೆಂಟಿಕೇಶನನ್ನು ಮಾಡಬಹುದು ಡಿಜಿಲಾಕರ್ ಮೂಲಕ. ಸ್ನೇಹಿತರೆ, ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಒಂದು ಲೈಕ್ ಮಾಡಿ, ಮತ್ತು ಇದೇ ಥರದ ಸರ್ಕಾರದ ಸೇವೆಗಳನ್ನು ಪಡ್ಕೊಳ್ಳೋಕ್ಕೆ ಮಾಹಿತಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.